ವಿಎಸ್ವಿ ಪ್ರಸಾದ್ ಅವರ ನೇತೃತ್ವದ ನವೀನ್ ಪಾರ್ಕ್ನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಎಸ್ವಿ ಪ್ರಸಾದ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. 17 ವರ್ಷದಲ್ಲಿ ಏನೇನು ಬೆಳವಣಿಗೆ ಆಗಿದೆ ತಾವೆಲ್ಲರೂ ನೋಡ್ತಾನೆ ಇದ್ದೀರಿ. ಕಳೆದ ಸ್ವಾತಂತ್ರ್ಯ ದಿನೋತ್ಸವ ಅಂಗವಾಗಿ ನಾವು ಏನೇನು ನಿರ್ಣಯಗಳು ತಗೊಂಡಿದ್ವಿ ಅದರಲ್ಲಿ ಈ ಒಂದು ಪೇವರ್ಸು ಹಾಕಬೇಕಂತ ನಾವು ನಿರ್ಣಯ ಮಾಡಿದ್ದು, ಅದು ಆ ಕೆಲಸನೂ ಪೂರ್ಣಗೊಂಡಿದೆ. ಅದೇ ಥರ ನಮ್ಮ ನವೀನ್ ಪಾರ್ಕಿನ ಗಾರ್ಡನ್ ಒಂದು ಕ್ಲೀನ್ ಮಾಡುವಂಥ ಕೆಲಸನೂ ನಾವು ಆಲ್ರೆಡಿ ಮಾಡಿದ್ವಿ. ಅದೇ ಥರ ಕಾಲನಿಯಲ್ಲಿ ಎಲ್ಲ ನಿವಾಸಿಗಳ ಅನುಕೂಲಕ್ಕಾಗಿ ಈ ಡಿಫೆಸ್ಟಿಂಗ್ ಒಂದು ಈ ಮಸ್ಕಿಟೋ ಫಾಗಿಂಗ್ ಕೆಲಸನ ನಾವು ಮಾಡ್ತಾಯಿದ್ವಿ. ಅದೇ ಥರ ನಮ್ಮ ಕಾಲನಿಯ ಹೆಮ್ಮೆ, ಇಡೀ ಉತ್ತರ ಕರ್ನಾಟಕದ ಹೆಮ್ಮೆ ಆಗಿರುವಂಥ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರ್ಬೋದು ಅಥವಾ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಈ ಸುತ್ತಮುತ್ತಲಿನ ಎಲ್ಲ ಚಿಕ್ಕ ಮಕ್ಕಳಿಗೆ ಇಷ್ಟು ಚೆನ್ನಾಗಿ ಟ್ರೈನಿಂಗ್ ಸಿಗ್ತಾ ಇದೆ ಅಂದರೆ ಇಲ್ಲಿ ಆಡುವಂಥ ಒಂದು ಈ ಮಕ್ಕಳು ಜಾತೀಯ ಮಟ್ಟದಲ್ಲಿ ಪ್ರತಿಭೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ನನ್ನ ಸಂಶಯ ಅಕಾಡೆಮಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಅದೇ ಥರ ಮುಂಬರುವ ದಿನಗಳಲ್ಲಿ ನಮ್ಮ MR ಅಕಾಡೆಮಿ ಅವರು ನಡೆಸ್ತಾ ಇರುವಂಥ ಸ್ವಿಮ್ಮಿಂಗ್ ಪೂಲಿಂದನೂ ಜಾತೀಯ ಮಟ್ಟದಲ್ಲಿ ಒಂದು ಹೆಮ್ಮೆಯ ಸ್ವಿಮ್ಮರ್ಸ್ ಬರಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತಾ, ಅದೇ ಥರ ಈ ಕಾಲನಿಯ ಎಲ್ಲ ಸದಸ್ಯರಿಗೆ ನನ್ನ ಕಳಕಳಿ ವಿನಂತಿ, ಈ ವರ್ಷ ಈ ಒಂದು ಉದ್ಯಾನವನವನ್ನು ನಮಗೆ ಈ MLA ಅವರು ಮತ್ತು ಕಾರ್ಪೊರೇಟ್ರು ಮತ್ತು ಮೇಯರ್ ಅವರು ಬಂದು ನಮ್ಮ ಅಸೋಸಿಯೇಷನ್ಗೆ ಹಸ್ತಾಂತರ ಮಾಡಿದ್ದಾರೆ. ಈ ಒಂದು ಉದ್ಯಾನವನವನ್ನು ಸೇಮ್ ನಾವು ಈ CA ಸೈಟ್ನಲ್ಲಿ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಹೇಗೆ ಡೆವಲಪ್ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಉತ್ತಮವಾದ ಒಂದು ಉದ್ಯಾನವನ್ನು ನಿರ್ಮಿಸುವ ಬಾಧ್ಯತೆ ನಮ್ಮ ಕೈಯಲ್ಲಿದೆ. ದಯವಿಟ್ಟು ತಾವೆಲ್ಲರೂ ತನು ಮನ ಧನದಿಂದ ಮತ್ತು ಸಂಪೂರ್ಣ ಮನಸ್ಸಿನಿಂದ ಒಂದು ಸಹಕಾರ ಮಾಡಿದರೆ ಖಂಡಿತವಾಗಿ ಆ ಉದ್ಯಾನವನವನ್ನು ನಾವೆಲ್ಲರೂ ಕೂಡಿ ಒಂದು ಉತ್ತಮವಾದ ಉದ್ಯಾನವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ದಯವಿಟ್ಟು ಈ ನಿಟ್ಟಿನಲ್ಲಿ ತಾವು, ಯಾಕಂದರೆ ಏನು ಉದ್ಯಾನವನ ಡೆವಲಪ್ ಆಗ್ತದೆ ಅದು ಅದರ ಲಾಭ ನಮಗೆ ಸಿಗ್ತದೆ, ಬೇರೆ ಕಾಲನಿಯವರಿಗೆ ಯಾರಿಗೆ ಸಿಗಲ್ಲ. ದಯವಿಟ್ಟು ತಾವು ಈ ನಿಟ್ಟಿನಲ್ಲಿ ಸ್ವಲ್ಪ ವಿಚಾರ ಮಾಡಿ ಅಸೋಸಿಯೇಷನ್ಗೆ ತಮ್ಮದೇ ಆಗಿರುವಂಥ ಒಂದು ಸಹಾಯ ಹಸ್ತ ಚಾಚಿದರೆ ನಾವು ಅದನ್ನು ಉತ್ತಮ ಉದ್ಯಾನವನವಾಗಿ ಮಾಡೋಣ. ಅದೇ ಥರ ಕೆಲವು ನಿವಾಸಿಗಳು ಕಸನ್ನು ಎದುರುಗಡೆ ಇರುವಂಥ ಖಾಲಿ ಪ್ಲಾಟಲ್ಲಿ ಅಥವಾ ಉದ್ಯಾನವನದ ಕಡೆ ಚೆಲ್ತಾ ಇದ್ದಾರೆ. ದಯವಿಟ್ಟು ಈ ಕಾಲನಿ ಅಂದರೆ ನಿಮ್ಮ ಮನೆ ಇದ್ದಂಗೆ ಅಂತ ಒಂದು ನಿಮ್ಮ ಮನೆ ಹೇಗೆ ಶುಭ್ರವಾಗಿ ಇಟ್ಕೊಳ್ತೀರಿ, ದಯವಿಟ್ಟು ಈ ಕಾಲನಿಯನ್ನು ಶುಭ್ರವಾಗಿ ಇಡುವುದರಲ್ಲಿ ನಿಮ್ಮ ಪಾತ್ರ ಬಹಳ ಮಹತ್ವದ್ದು. ದಯವಿಟ್ಟು ಯಾರಾದರೂ ಹೊರಗಿನವರು ಬಂದರೆ ನಮ್ಮ ಕಾಲನಿ ನವೀನ್ ಪಾರ್ಕ್ ಇವತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಉತ್ತಮವಾದ ಬಡಾವಣೆ ಅಂತ ಹೆಸರುಗೊಂಡಿದ್ದೆ. ಆ ಹೆಸರು ನಾವು ಹಾಳು ಮಾಡಬಾರ್ದು. ದಯವಿಟ್ಟು ಈ ಒಂದು ಕಳಕಳಿ ಎಲ್ಲರಲ್ಲಿ ಬರಲಿ. ದಯವಿಟ್ಟು ನಾವು ಯಾರೂ ಕಸ ರೋಡ್ ಮೇಲೆ ಅಥವಾ ಖಾಲಿ ಜಾಗದಲ್ಲಿ ಹಾಕೋದು ಬೇಡ. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕ್ರಮ ತಗೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಮಾಡುತ್ತಾ, ಮತ್ತೊಮ್ಮೆ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವ ಆಚರಣೆಗೆ ಇಷ್ಟು ಉತ್ತಮವಾಗಿ ಇಷ್ಟು ಚೆನ್ನಾಗಿ ತಾವೆಲ್ಲರೂ ಬಂದಿದ್ದಕ್ಕಾಗಿ ನಿವಾಸಿಗಳ ಸಂಘ ವತಿಯಿಂದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಸಹಿತ ಇದೇ ಥರ ತಾವು ಭಾಗವಹಿಸ್ತಾ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಹುಮ್ಮಸ್ಸು ಇರ್ತದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಮುಖ್ಯ ಅತಿಥಿಗೆ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಸನ್ಮಾನ ಮಾಡಿ, ಯಾಕಂದರೆ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಜನವರಿ 26 ಒಳಗೆ ಈ 2 ರೋಡು ಮಾಡಿಕೊಡ್ತೀವಿ ಅಂತ. ಜನವರಿ 26 ಡೇಟ್, 27 ವರ್ಷ ಅಷ್ಟರೊಳಗೆ ಮಾಡಿಕೊಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ಸನ್ಮಾನ ಮಾಡೋಣ, ಇಲ್ಲಾಂದ್ರೆ ಮಾಡೋದು ಬೇಡ. ಥ್ಯಾಂಕ್ ಯು.